ನಮಸ್ಕಾರ ವೀಕ್ಷಕರೇ, ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಮತ್ತು ಇದರ ಚಾರ್ಜ್ ಶೀಟ್ ಮಾಡುವಂತಹ ಸಂದರ್ಭದಲ್ಲಿ $1 ಮಿಲಿಯನ್ ಪ್ರಶ್ನೆಗೆ ಉತ್ತರ ಸಿಕ್ಬಿಟ್ಟಿದೆ. ಆ ಉತ್ತರ ಅಥವಾ ಆ ಪ್ರಶ್ನೆ ಏನು ಅಂತ ಕೇಳಿದ್ರೆ ಬಹುಶಃ ನಿಮ್ಗೂ ಕೂಡ ಆಶ್ಚರ್ಯ ಆಗಬಹುದು. ತಮ್ಮನೇಲಿ ನೋಡಿದಂತಹ ನಿಮ್ಗೆ ಒಂದು ಚಿಕ್ಕ ಸುಳಿವು ಸಿಕ್ಕಿರಬಹುದು. ಯಾವ ವಿಚಾರ ಅದು ಅಂತ ಹೇಳಿ. ಹೌದು, ನೋ ಡೌಟ್. ಪ್ರಶ್ನೆನೇ ಪವಿತ್ರ ಮತ್ತು ದರ್ಶನ್ ಗಂಡ ಹೆಂಡತಿನ ಅಲ್ವಾ? ಸ್ನೇಹಿತರಾಗಿದ್ರೆ ಇಷ್ಟೆಲ್ಲ ಮಾಡ್ತೀವಾ? ಇಲ್ಲ ಪ್ರೇಮಿಗಳು ಅಲ್ಲ ಅಂತ ಹೇಳ್ತಾರೆ. ಮತ್ತೆ ಇಟ್ಕೊಂಡೋಳ ಒಂದು ರೀತಿಯಲ್ಲಿ ಹಂಗೆ ಆಗಿದೆ. ಅಂಥದ್ದೇ ವಾಕ್ಯವನ್ನ ಪೊಲೀಸರ ಮುಂದೆ ಕೂಡ, ಡಿಸಿಪಿಯ ಮುಂದೆ ಕೂಡ ದರ್ಶನ್ ಹೇಳಿದ್ದಾರೆ. ಈ ಪವಿತ್ರ ಗೌಡ ಮತ್ತು ದರ್ಶನ್ಗೆ ಸಂಬಂಧಪಟ್ಟ ವಿಚಾರ, ಅವರಿಬ್ಬರ ಸಂಬಂಧಕ್ಕೆ ಸಂಬಂಧಪಟ್ಟಂತ ವಿಚಾರ. SF ಕೋರ್ಟ್ ಪವಿತ್ರ ಗೌಡ ಮತ್ತು ದರ್ಶನ್ ನಡುವಿನ ಸಂಬಂಧ ಎಂಥದ್ದು ಎನ್ನುವಂತಹ ಬಹುಶಃ ಎಲ್ರಿಗೂ ಕೂಡ ಇದ್ದಂತಹ $1 ಮಿಲಿಯನ್ ಪ್ರಶ್ನೆಗೆ ಪವಿತ್ರ ಗೌಡ ಮತ್ತು ದರ್ಶನ್ ನಡುವಿನ ಸಂಬಂಧ ಯಾವ ರೀತಿ ಇತ್ತು, ಯಾವ ರೀತಿಯಾದಂತಹ ಸಂಬಂಧವನ್ನ ಇಟ್ಕೊಂಡಿದ್ರು? ಇಲ್ಲಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದು ಅಲ್ವಾ? ಹಾಗಿದ್ರೆ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ ಅಂದ ತಕ್ಷಣ ಅಲ್ಲಿ ರೈಸ್ ಆಗಿದ್ಯಾ? ಅಥವಾ ಹೆಂಡತಿಗೆ ಈ ರೀತಿಯಾಗಿ ಮೆಸೇಜ್ ಮಾಡಿದ್ರೆ ಹೌದಪ್ಪ, ವಿಜಯಲಕ್ಷ್ಮಿಗೆ ಮೆಸೇಜ್ ಮಾಡಿದ್ರೆ ಹೌದು, ಪವಿತ್ರ ಗೌಡಗೆ ಮೆಸೇಜ್ ಮಾಡಿದಕ್ಕೆ ಯಾಕಪ್ಪ ಹಿಂಗಾದ, ಹಿಂಗೆಲ್ಲ ವರ್ತನೆ ಮಾಡ್ತೀಯಾ ನೀನು ಅಂತ ಹೇಳಿ ಕೇಳಿದಾಗ ದರ್ಶನ್ ಕೊಟ್ಟಂತಹ ಶಾಕಿಂಗ್ ಉತ್ತರ ಏನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇಲ್ಲಿ ನಾನು ಆರಂಭದಲ್ಲಿ ಹೇಳಿದೆ ಅಲ್ವಾ, ಇಂಥದ್ದು ಪ್ರಶ್ನೆ ಏನು, ಪವಿತ್ರ ಗೌಡ ಮತ್ತು ದರ್ಶನ್ ನಡುವಿನ ಸಂಬಂಧ ಯಾವ ರೀತಿಯದು ಅನ್ನುವಂತಹ $1 ಮಿಲಿಯನ್ ಪ್ರಶ್ನೆ ಆಗಿತ್ತು. ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತು, ಆ ಪ್ರಕರಣ ಬೆಳಕಿಗೆ ಬರೋದಕ್ಕಿಂತ ಒಂದು ತಿಂಗಳು ಹೆಚ್ಚು ಕಡಿಮೆ ಮೊದಲು ಒಂದು ವಾರ ಕೂಡ ನಡೆದಿತ್ತು. ಅದು ವಾರ್ಗಿತ್ತಿಯರ ವಾರ್, ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ನಡುವಿನ ವಾರ್. ಇದೇ ಪವಿತ್ರ ಗೌಡ ಒಂದು ವಿಡಿಯೋವನ್ನ ಮಾಡಿ ಹಾಕಿದ್ಲು ಇನ್ಸ್ಟಾಗ್ರಾಮ್ ನಲ್ಲಿ, ಏನು ನನ್ನ ಮತ್ತು ದರ್ಶನ್ ನಡುವಿನ ಸಂಬಂಧಕ್ಕೆ 10 ವರ್ಷ ಆಗಿದೆ ಅಂತ ಹೇಳಿ. ಆ ಫೋಟೋಗಳಲ್ಲಿ ದರ್ಶನ್ ಈಕೆ ಜೊತೆಗೆ ಆತ್ಮೀಯವಾಗಿರುವಂತದ್ದು, ಉರಿಸುವಂತದ್ದು, ಬೀದಿ ಸುತ್ತಿರುವಂತದ್ದು, ಜೊತೆಗೆ ಸೆಲೆಬ್ರೇಷನ್ ಮಾಡಿರುವಂತದ್ದು, ಕೇಕ್ ತಿನ್ನಿಸುವಂತದ್ದು, ಆಸೆ ಮಾಡುವಂತದ್ದು, ತಬ್ಬಿಕೊಂಡಿರೋದು, ಪ್ರೀತಿ ಮಾಡೋದು, ಈ ರೀತಿಯಾಗಿ ಬೇರೆ ಫೋಟೋಸ್ಗಳು ಇರ್ತವೆ. ಜೊತೆಗೆ ಈ ಪವಿತ್ರ ಗೌಡಗೆ ಇದ್ದಂತಹ ಮೊದಲನೇ ಗಂಡನ ಮಗು, ಆಕೆಯೂ ಕೂಡ ಜೊತೆಗೆ ಇರ್ತಾಳೆ. ಈ ಫೋಟೋಸ್ಗಳನ್ನ ಈಕೆ ಹಂಚಿಕೊಂಡಿದ್ಲು. ಯಾವಾಗ ಈ ಫೋಟೋಸ್ ಗಳನ್ನ ಹಾಕಿ ತಮ್ಮ ಸಂಬಂಧಕ್ಕೆ 10 ವರ್ಷ ಅಂತ ಹೇಳ್ಬಿಟ್ಟು ಕ್ಯಾಪ್ಷನ್ ಅನ್ನ ಕೊಟ್ಲು, ಇಲ್ಲಿ ವಿಜಯಲಕ್ಷ್ಮಿ ಉರಿದು ಬಿದ್ದಿದ್ಲು. ನೇರವಾಗಿ ಪವಿತ್ರ ಗೌಡಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ಲು. ಪವಿತ್ರ ಗೌಡರ ಹಳೆ ಸಂಬಂಧದ ಫೋಟೋ, ಮದುವೆಯ ಫೋಟೋಸ್ ಮತ್ತು ಈ ಹಿಂದಿನ ಗಂಡ ಏನಿದ್ದಾನೆ ನೋಡಿ ಅವನ ಜೊತೆಗಿನ ಫೋಟೋಸ್, ಅವಾಗ ಪವಿತ್ರ ಗೌಡಳ ಮುಖ ನೋಡಿದ್ರೆ 3 ದಿನ ಊಟ ಸೇರ್ತಿರ್ಲಿಲ್ಲ ಆಗಿದ್ಲು. ಆ ಫೋಟೋಸ್ ಎಲ್ಲವನ್ನು ಕೂಡ ಸೇರಿಸಿ ಸರಿಯಾಗಿ ಟಾಂಗ್ ಅನ್ನ ಕೊಟ್ಟು ಬಿಟ್ಟಿದ್ರು ವಿಜಯಲಕ್ಷ್ಮಿ ಕೊಟ್ಟಂತ ಟಾಂಗ್ಗೆ ಪವಿತ್ರ ಗೌಡ ಕಂಪ್ಲೇಂಟ್ ಕೊಡ್ತೀನಿ ಅಂತಾನು ಹೇಳಿದ್ರು, ಹೆದರಿಸಿದ್ರು ಇದೇ ವಿಜಯಲಕ್ಷ್ಮಿ. ಈ ಸಂದರ್ಭದಲ್ಲಿ ದರ್ಶನ್ಗೂ ಕೂಡ ಗಮನಕ್ಕೆ ಬಂದಿರುತ್ತೆ, ವಿಜಯಲಕ್ಷ್ಮಿ ಸುಮ್ನೆ ಬಿಟ್ಟಿರ್ತಾರೆ ಅಂತ ಹೇಳಿ ನೀವು ಅನ್ಕೊಳ್ಬೇಡಿ. ಇಷ್ಟಾಗಿ ಕೆಲವು ದಿನಗಳಲ್ಲಿ ಇವರ ಈ ರಾಸಲೀಲೆಯ ರಂಗಿನಾಟಗಳು ಈ ಹೊರಗಡೆ ಬರುವಂತಾಯ್ತು. ಯಾಕೆ ಈ ಪವಿತ್ರ ಗೌಡಳಿಗೆ ಈ ರೇಣುಕಾಸ್ವಾಮಿ ಮಾಡಿದಂತಹ ಮೆಸೇಜ್, ನಂತರ ರೇಣುಕಾಸ್ವಾಮಿಯ ಹತ್ಯೆ, ಈ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದು, ಹೀಗೆ ದರ್ಶನ್ ಯಾವಾಗ ಈ ಪ್ರಕರಣದಲ್ಲಿ ಅರೆಸ್ಟ್ ಅಂತ ಹೇಳಿ ಸುದ್ದಿ ಬಂತು ಆಗ್ಲೇ ನೋಡಿ ಪವಿತ್ರ ಗೌಡಳಿಗೂ ಕೂಡ ಇದು ಲಿಂಕ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ವೆರಿ ನೆಕ್ಸ್ಟ್ ಡೇನೆ ಪವಿತ್ರ ಗೌಡ ಅರೆಸ್ಟ್ ಆಗ್ತಾರೆ. ಪವಿತ್ರ ಅರೆಸ್ಟ್ ಆದ ತಕ್ಷಣ ಅಲ್ಲಿಗೆ ಕೇಸ್ ಕಂಪ್ಲೀಟ್ ಆಗಿ ಟ್ವಿಸ್ಟ್ ಆಯ್ತು. ಆಗ್ಲೇ ನೋಡಿ ಪವಿತ್ರ ಗೌಡ ಮತ್ತು ದರ್ಶನ್ ನಡುವಿನ ಸಂಬಂಧ ಜಗತ್ ಜಾಹೀರಾಗಿತ್ತು. ಅಲ್ಲಿವರೆಗೂ ಕೂಡ ಒಂದ್ ರೀತಿ ಇದ್ದಂತಹ ಈ ಸುದ್ದಿ ನಂತರ ಬೇರೆದೇ ರೀತಿಯನ್ನ ಪಡೆದುಕೊಳ್ತು. ಆರಂಭದಲ್ಲಿ ಪವಿತ್ರ ಗೌಡ ದರ್ಶನ್ ಕ್ಲೋಸ್ ಇದ್ದಾರೆ, ಈ ಮೈಸೂರಿನ ಪಬ್ ಗಲಾಟೆ ಇರಬಹುದು, ಉಮಾಪತಿ ಜೊತೆಗಿನ ಕಿರಿಕ್ ಇರಬಹುದು, ಜೊತೆಗೆ ದರ್ಶನ್ ಜೊತೆ ಇದ್ದಂತ ಹಳೆ ಸ್ನೇಹಿತರೆ ಎಲ್ಲರೂ ಕೂಡ ದೂರ ಆಗೋದಕ್ಕೆ ಇರಬಹುದು. ಪ್ರತಿಯೊಂದಕ್ಕೂ ಕೂಡ ಕಾರಣಕರ್ತೆ ಇದೇ ಪವಿತ್ರ ಗೌಡ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿತ್ತು. ಬಟ್ ಬಹಿರಂಗವಾಗಿ ಕೂಡ ಹೇಳ್ಕೊಳ್ತಿರ್ಲಿಲ್ಲ, ಹೇಳುವಂತ ಸಂದರ್ಭವೂ ಕೂಡ ಸೃಷ್ಟಿಯಾಗಿರ್ಲಿಲ್ಲ. ಬಟ್ ಈ ಎಲ್ಲವೂ ಕೂಡ ಆಟೋಮ್ಯಾಟಿಕ್ ಆಗಿ ಹೊರಗಡೆ ಬರೋದಕ್ಕೆ ಶುರುವಾಯ್ತು. ಅಷ್ಟೇ, ದರ್ಶನ್ ಆಪ್ತೆ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿ ಅಶ್ಲೀಲವಾಗಿ ಮೆಸೇಜ್ ಅನ್ನ ಕಳಿಸಿದ ಅನ್ನುವಂತಹ ಕಾರಣಕ್ಕೆ ಈ ಹತ್ಯೆ ನಡೆದಿತ್ತು ಅನ್ನೋದು ಜಗತ್ ಜಾಹೀರವಾಯ್ತು. ಅನಂತರ ಈ ಚರ್ಚೆಗಳು ಬೇರೆ ಬೇರೆ ರೂಪವನ್ನೇ ಪಡೆದು ಹೋಯ್ತು. ಚರ್ಚೆಗಳ ಗಂಭೀರತೆಯು ಕೂಡ ಹೆಚ್ಚಾಗ್ತಾ ಹೋಯ್ತು. ಪ್ರಕರಣದ ಗಂಭೀರತೆಯು ಕೂಡ ಬೇರೆ ದಿಕ್ಕಿನ ಕಡೆ ಟರ್ನ್ ಆಯ್ತು. ಇದಾದ ಬಳಿಕ ಆಟೋಮ್ಯಾಟಿಕ್ ಆಗಿ ದರ್ಶನ್ ಮತ್ತು ಪವಿತ್ರ ಸಂಬಂಧ ಏನು ಅಂತ ಚರ್ಚೆ ಕೂಡ ಶುರುವಾಯಿತು. ಈ ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಇದೇ ಪ್ರಶ್ನೆಯನ್ನ ದರ್ಶನ್ ಮತ್ತು ಪವಿತ್ರ ಗೌಡ ಮುಂದೆ ಇಡ್ತಾರೆ. ಈಗ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಲ್ಲ, ಈ ಚಾರ್ಜ್ ಶೀಟ್ ನಲ್ಲಿ ಈ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ. ಈ ಭೀಕರ ಕೃತ್ಯವನ್ನ ತನಿಖೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಪೊಲೀಸರು, ಅದರಲ್ಲೂ ಕೂಡ ಡಿಸಿಪಿ ನೇತೃತ್ವದಲ್ಲಿ ತನಿಖೆ
ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಮುಂದೆ ಒಂದು ಪ್ರಶ್ನೆ ಇಟ್ಟು ಬಿಡ್ತಾರೆ. ಏನು ಸರಿ ದರ್ಶನ್, ನೀವು ಇವಾಗ ಈ ಕೃತ್ಯವನ್ನ ನಡೆಸಿದ್ದು ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡಿದ ಅನ್ನುವಂತ ಕಾರಣಕ್ಕಾಗಿ ಅಲ್ವಾ? ಹಾಗಾದ್ರೆ ಈಗ ದರ್ಶನ್ ನಿಮ್ಮ ಮತ್ತು ಪವಿತ್ರ ನಡುವಿನ ಸಂಬಂಧ ಏನು ಅಂತ ಹೇಳ್ತಾರೆ. ಆಗ ದರ್ಶನ್ ಕೊಡುವಂತಹ ಉತ್ತರ ಬಹುಶಃ ಇಸ್ ವೆರಿ ಶಾಕಿಂಗ್. ಏನು ಡಿಸಿಪಿ ಈ ಪ್ರಶ್ನೆಯನ್ನ ಕೇಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ಸುತ್ತಿ ಬಳಸಿ ಕೂಡ ಹೇಳಿರ್ತಾರೆ. ನೀವು ಮದುವೆ ಆಗಿದ್ದೀರಾ, ನೀವು ಪರಸ್ಪರ ಪ್ರೇಮಿಗಳ, ಸ್ನೇಹಿತರ, ಪ್ರೀತಿಸ್ತಿದ್ದೀರಾ ಅಥವಾ ಯಾವ ರೀತಿಯಾದಂಥ ಸಂಬಂಧ ನಿಮ್ಮದು ಅಂತ ಕೇಳ್ತಾರೆ. ಆಗ ದರ್ಶನ್ ಹೇಳ್ತಾರೆ, ಇಲ್ಲ ನಾನು ಪವಿತ್ರಾಳನ್ನ ಮದುವೆ ಆಗಿಲ್ಲ ಸರ್, ಬಟ್ ನಾವಿಬ್ರು ಕೂಡ ತುಂಬ ಆತ್ಮೀಯವಾಗಿದ್ದೇವೆ, ನಾವಿಬ್ರು ಮದುವೆ ಆಗಲಿಲ್ಲ, ಆದರೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇರೋದಾಗಿ ದರ್ಶನ್ ಹೇಳಿದ್ರಂತೆ. ದರ್ಶನ್ ಹಾಗೂ ಪವಿತ್ರ ಗೌಡರ ಸಂಬಂಧ ಈ ಮೂಲಕ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಇಬ್ರು ಕೂಡ ಪ್ರೇಮಿಗಳು ಅನ್ನೋ ರೀತಿಯಲ್ಲಿ ಉಲ್ಲೇಖ ಆಗಿದೆ. ಅಲ್ಲಿಗೆ ಒಂದು ದಿನ ಈ ಕಮಿಷನರ್ ಪ್ರೆಸ್ ಮೀಟ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಪದವನ್ನು ಉಲ್ಲೇಖ ಮಾಡಿದ್ರು. ಏನು ಈ ಪತ್ನಿ ಅನ್ನುವಂತಹ ಪದವನ್ನು ಉಲ್ಲೇಖ ಮಾಡಿದ್ರು. ಆಗ ವಿಜಯಲಕ್ಷ್ಮಿ ಕೂಡ ಒಂದು ಸಾರ್ವಜನಿಕವಾಗಿ ಒಂದು ಲೆಟರ್ ಅನ್ನ ಕಮಿಷನರ್ಗೆ ಬರೆದಿದ್ಲು. ನಾನು ಈ ಕಾನೂನಿನ ಪ್ರಕಾರ ಅಥವಾ ಧಾರ್ಮಿಕವಾಗಿ ಮದುವೆಯಾದಂತಹ ಪತ್ನಿ, ನಾನು ಮಾತ್ರ, ಬೇರೆ ಯಾರು ಕೂಡ ದರ್ಶನ್ಗೆ ಪತ್ನಿಯರು ಇಲ್ಲ ಅನ್ನೋದನ್ನ ದಯವಿಟ್ಟು ಮನವರಿಕೆ ಮಾಡಿಬಿಟ್ಟು ಹೇಳಿಬಿಟ್ಟು ಕಮಿಷನರ್ಗೆ ಪತ್ರವನ್ನ ಬರೆದಿದ್ರು. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ದರ್ಶನ್ ಆಕೆ ನನ್ನ ಪತ್ನಿ ಅಲ್ಲ, ಬಟ್ ನಾವಿಬ್ರು ಕೂಡ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರೋದು ಸತ್ಯ ಅನ್ನೋದನ್ನ ಕೂಡ ಒಪ್ಕೊಳ್ತಾರೆ. ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದಂತಹ ರೇಣುಕಾ ಸ್ವಾಮಿಯನ್ನೇ ದರ್ಶನ್ ಅಂಡ್ ಗ್ಯಾಂಗ್ ಹತ್ಯೆ ಮಾಡುತ್ತೆ ಅಂತ ಹೇಳಿದ್ರೆ ಆ ಸಂಬಂಧ ಏನು ಎನ್ನುವಂಥದ್ದು ಪೊಲೀಸರಿಗೆ ಅರ್ಥ ಆಗಿರ್ಬೇಕಲ್ವಾ? ಅದಕ್ಕೆ ಇಲ್ಲಿ ಕೆಣಕಿ ಉತ್ತರವನ್ನ ಪಡೆದಿದ್ದಾರೆ. ಪೊಲೀಸ್ ಟೀಮ್ ಈ ಮೂಲಕ ದರ್ಶನ್ ಮತ್ತು ಪವಿತ್ರ ಪ್ರೇಮಿಗಳು, ಬಟ್ ಗಂಡ ಹೆಂಡತಿಯರು ಅಲ್ಲ ಅನ್ನೋದ್ರಲ್ಲಿ ಇಲ್ಲಿ ಬಹಿರಂಗ ಪಡಿಸಿದ್ದಾರೆ. ಇಷ್ಟು ದಿನ ಇವರಿಬ್ರು ಪ್ರೇಮಿಗಳು, ಗಂಡ ಹೆಂಡತಿನ ಅಥವಾ ಇನ್ನೊಂದು ಮತ್ತೊಂದು ಅನ್ನುವಂತಹ ಪ್ರಶ್ನೆ ಇತ್ತಲ್ಲ, ಅದಕ್ಕೆ ಕೊನೆಗೂ ಕೂಡ ಉತ್ತರ ಸಿಕ್ಕಿದೆ ಇದೆ. ಸೊ ದಟ್ ಲಿವ್ ಇನ್ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಇಬ್ಬರ ನಡುವಿನ ಒಪ್ಪಿತವಾದಂತಹ ಒಂದು ಸಂಬಂಧ, ಒಂದೇ ಮನೆಯಲ್ಲಿ ಇಬ್ರು ಕೂಡ ಇರೋದು, ಬಟ್ ಗಂಡ ಹೆಂಡತಿಗಳ ಆ ರೀತಿ ಅಲ್ಲ. ಇನ್ನು ನಟ ದರ್ಶನ್ ಜೊತೆಗೆ ಪವಿತ್ರ ಗೌಡ ಇರುವಂತಹ ಫೋಟೋಸ್ಗಳು ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾನೆ ಇತ್ತು. ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ಅನುಮಾನನೂ ಕೂಡ ಇತ್ತು. ಜೊತೆಗೆ ಯಾವಾಗ ಪವಿತ್ರ ಗೌಡ ಈ ಫೋಟೋಸ್ಗಳನ್ನ ಹಾಕಿದ್ಲು, ಸಾಕಷ್ಟು ಜನ ಕಮೆಂಟ್ ಅನ್ನ ಕೂಡ ಮಾಡ್ತಿದ್ರು. ಈ ವೇಳೆ ಒಂದಷ್ಟು ಜನ ಇಲ್ಲ ದರ್ಶನ್ ಎರಡನೇ ಮದುವೆಯನ್ನ ಕೂಡ ಆಗಿರಬಹುದು ಅಂತ ಕೂಡ ಊಹೆಯನ್ನ ಮಾಡಿದ್ರು. ಆದ್ರೆ ಇವರಿಬ್ಬರ ಗೆಳೆತನ ಅಸಲಿಗೆ ಕತೆ ಬೇರೆ ಅನ್ನೋದು ಈಗ ಚಾರ್ಜ್ ಶೀಟ್ ರಿವೀಲ್ ಮಾಡಿದೆ. ಇನ್ನು ದರ್ಶನ್ ಹಾಗೂ ಪವಿತ್ರ ಸಂಬಂಧದ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ಒಂದು ಕಡೆ ಆಗಿದ್ರೆ, ರೇಣುಕಾ ಸ್ವಾಮಿಯ ಕೇಸ್ನಲ್ಲಿ A1 ಆಗಿರುವಂತಹ ಪವಿತ್ರ ಗೌಡ, A2 ಆಗಿರುವಂತಹ ದರ್ಶನ್ ಸಾಕಷ್ಟು ವರ್ಷಗಳಿಂದ ಒಡನಾಟವನ್ನ ಹೊಂದಿದ್ದಾರೆ ಅನ್ನೋದು ಕೂಡ ಉಲ್ಲೇಖ ಮಾಡಿದೆ. ಅಷ್ಟು ಮಾತ್ರವಲ್ಲ, ಅದರ ಜೊತೆಗೆ ಇನ್ನೊಂದಷ್ಟು ಅಂಶಗಳನ್ನು ಕೂಡ ಸೇರಿಸಲಾಗಿದೆ. ಇಬ್ರು ಕೂಡ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು, ಅದನ್ನ ಸ್ವತಃ ದರ್ಶನ್ ಒಪ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಸೇರಿಸುವುದರ ಜೊತೆಗೆ ಒಟ್ಟೊಟ್ಟಿಗೆ ಓಡಾಡಿಕೊಂಡಿದ್ರು, ಒಟ್ಟೊಟ್ಟಿಗೆ ಅಲ್ಲಲ್ಲಿ ಇಲ್ಲಿ ಹೋಗಿ ಬರ್ತಾ ಇದ್ರು. ಹಾಗೇನೆ ಏನೇ ಒಂದು ವಿಚಾರ ಇದ್ರು ಕೂಡ ಅದನ್ನ ಪವಿತ್ರ ದರ್ಶನ್ಗೆ ತಿಳಿಸ್ತಾ ಇದ್ರು, ದರ್ಶನ್ ಪವಿತ್ರಗೆ ತಿಳಿಸ್ತಾ ಇದ್ರು ಅನ್ನೋದು ಕೂಡ ಇಲ್ಲಿ ಬಹಿರಂಗ ಆಗಿದೆ. ಇನ್ನು ಇದೇ ವಿಚಾರದಲ್ಲಿ ವಿಜಯಲಕ್ಷ್ಮಿ ಕೂಡ ಪವಿತ್ರ ಮೇಲೆ ಸಿಟ್ಟಾಗಿದ್ರು, ಬಹಿರಂಗವಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಇನ್ನು ಈ ವಿಚಾರವನ್ನ ಅಂದ್ರೆ ಈ ಅಶ್ಲೀಲ ಮೆಸೇಜ್ ವಿಚಾರವನ್ನ ಯಾವಾಗ ದರ್ಶನ್ಗೆ ಹೇಳಿ ದರ್ಶನ್ ಅನ್ನ ರೇಣುಕಾ ಸ್ವಾಮಿಯನ್ನ ಈ ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡು ಬಂದ ಬಳಿಕ ದರ್ಶನ್ ಅಲ್ಲಿಗೆ ಹೋಗ್ತಾರಲ್ಲ, ಎಲ್ಲಿಗೆ ಈ ಪಟ್ಟಣಗೆರೆ ಶೆಡ್ಡಿಗೆ ಹೋಗ್ತಾರಲ್ಲ, ಆ ಸಂದರ್ಭದಲ್ಲಿ ಅಶ್ಲೀಲವಾದಂತಹ ಮೆಸೇಜ್ ಅನ್ನ ಓದಿ ಈ ಪವಿತ್ರ ಹಲ್ಲೆಯನ್ನ ಮಾಡುತ್ತಿದ್ಲಲ್ಲ, ಆ ಸಂದರ್ಭದಲ್ಲಿ ಮತ್ತೊಂದು ಅಂಶಗಳು ಕೂಡ ಬೆಳಕಿಗೆ ಬರುತ್ತೆ. ಸಿಟ್ಟಲ್ಲಿ ಕೆಲವು ಸಲ ಸತ್ಯ ಹೊರಗಡೆ ಬರುತ್ತಲ್ಲ, ಅದೇ ರೀತಿ ಇಲ್ಲೂ ಕೂಡ ಹೊರಗೆ ಬರುತ್ತೆ. ಇಲ್ಲಿ ಚಪ್ಪಲಿಯನ್ನ ಹಿಡ್ಕೊಂಡು ಪವಿತ್ರ ರೇಣುಕಾ ಸ್ವಾಮಿ ಮಾಡುತ್ತಿದ್ದಂತ ಮೆಸೇಜ್ ಗಳನ್ನ ಓದಿ ಆತನ ಮೇಲೆ ತನ್ನ ಕ್ರೌರ್ಯವನ್ನ, ತನ್ನ ಸಿಟ್ಟನ್ನ ತೀರಿಸಿಕೊಳ್ತಿದ್ಲು. ಆ ಸಂದರ್ಭದಲ್ಲಿ ನಿನ್ನ ರೇಟ್ ಎಷ್ಟು ಅಂತ ಹೇಳಿ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದನ್ನ ಹೇಳಿದ ಬಳಿಕ ಇಮಿಡಿಯೇಟ್ಲಿ ಕೊಡು ವೈರಿಯಂತೆ ನುಗ್ಗಿ ಬಂದು ಬಿಡ್ತಾನೆ. ಒಂದೇ ಸಲ ನುಗ್ಗಿ ಬರ್ತಾನೆ. ನುಗ್ಗಿ ಬಂದವನೇ ಎದೆಗೆ ದಪ್ಪ ಅಂತ ಹೇಳಿ ಒದ್ದೇ ಬಿಡ್ತಾರೆ. ಒದ್ದು ತಕ್ಷಣ ಕೇಳಿದಂತಹ ಪದನೆ, ನನ್ನ ಹೆಂಡತಿ ರೇಟ್ ಎಷ್ಟು ಅಂತ ಹೇಳಿ ನೀನು ಕೇಳ್ತೀಯಾ ಅಂತ ಹೇಳಿ. ಆಗ ನಮ್ಮೆಲ್ರಿಗೂ ಕೂಡ ಈಗ ಅನ್ಸುತ್ತೆ, ಈಗ ಇವನು ಕೇಳಿದ್ದು ಯಾರ ಹೆಂಡತಿ? ಈ ರೇಟನ್ನ ದರ್ಶನ್ಗೆ ಇರುವಂತಹ ಹೆಂಡತಿ ವಿಜಯಲಕ್ಷ್ಮಿ. ಅಲ್ಲಿಗೆ ಪವಿತ್ರ ಗೌಡಳನ್ನ ಮಾನಸಿಕವಾಗಿ ದರ್ಶನ್ ಹೆಂಡತಿ ಅಂತ ಹೇಳಿ ಭಾವಿಸಿ ಆಗಿತ್ತಾ, ಅದೇ ರೀತಿ ಸಂಬಂಧವನ್ನ ಇವರು ಇಟ್ಕೊಂಡಿದ್ರ ಅಂತ ಹೇಳಿ. ಅಂದ್ರೆ ನನ್ನ ಹೆಂಡತಿಗೆ ನಿನ್ನ ಅಂಗಾಂಗಗಳ ಫೋಟೋಗಳನ್ನ ಕೂಡ ಕಳಿಸ್ತೀಯಾ, ನಿಂದಿಸ್ತಾರೆ, ಬೈದಿರ್ತಾರೆ. ಅಂದ್ರೆ ಇಲ್ಲಿ ದರ್ಶನ್ ಈ ರೇಣುಕಾ ಸ್ವಾಮಿಯನ್ನ ಒಂದು ಸಲಕ್ಕೆ ಒದ್ದು ಆತನ ಕಾಲು ಅಡಿಗಡೆ ಹಾಕೊಂಡು ಎದೆಯ ಮೇಲೆ ಕಾಲನ್ನ ಇಟ್ಟು ಬಿಟ್ಟು
ಈ ಮಾತುಗಳನ್ನ ಕೇಳ್ತಾರೆ ಅಂದ್ರೆ ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಅಂದ್ರೆ ಅಕ್ಷರಶಃ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ದರ್ಶನ್ ಈ ರೇಣುಕಾಸ್ವಾಮಿಯ ಎದೆಯ ಮೇಲೆ ಕಾಲನ್ನ ಇಟ್ಟು ಈ ಪ್ರಶ್ನೆಯನ್ನ ಕೇಳುವಂತದ್ದು, ನನ್ನ ಹೆಂಡತಿಗೆ ನೀನು ರೇಟ್ ಎಷ್ಟು ಅಂತ ಕೇಳ್ತಿದ್ದೀಯಾ, ನಿನ್ನ ಅಂಗಾಂಗ ಫೋಟೋವನ್ನ ಕಳಿಸ್ತೀಯಾ ಅಂತ ಹೇಳ್ಬಿಟ್ಟು ನಿನ್ನ ಅಂಗ ಯಾಕೆ ಇರಬೇಕು ಅಂತನೂ ಕೂಡ ವಾರ್ನಿಂಗ್ ಅನ್ನ ಮಾಡ್ತಾರೆ, ಕಿರಿಸ್ತಾರೆ, ಕೂಗ್ತಾರೆ, ಆತನ ಮೇಲೆ ಮನಸೋಜ್ಜೆ ಹಲ್ಲೆ ಮಾಡ್ತಾರೆ. ಜೊತೆಗೆ ಈ ಪವಿತ್ರ ಗೌಡ ಕಾಮಿಷ್ಟ ಅಂತಾನು ಕೂಡ ಕಪಾಳಕ್ಕೆ ಹೊಡೆದು ಇನ್ನಷ್ಟು ಮೆಸೇಜ್ಗಳನ್ನು ಓದಿದ್ದಾರೆ. ಇದ್ದಾಗ ದರ್ಶನ್ ಇನ್ನಷ್ಟು ಸಿಟ್ಟಾಗ್ತಾರೆ. ದರ್ಶನ್ ಜೊತೆಗಿದ್ದವರು ಕೂಡ ಇನ್ನಷ್ಟು ಜನ ಏನಿರ್ತಾರಲ್ಲ ಆ ಶೆಡ್ ನಲ್ಲಿ ಅವರು ಕೂಡ ಈತನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಇಷ್ಟು ಕೆಟ್ಟದಾಗಿ ಈತ ಮೆಸೇಜ್ ಅನ್ನ ಮಾಡಿದ. ಬಟ್ ಅವೆಲ್ಲವೂ ಕೂಡ ಈಕೆ ಒನ್ ಬೈ ಒನ್ ಓದ್ತಾ ಹೇಳ್ತಾನೆ ಹಲ್ಲೆ ಮಾಡ್ತಾ ಇರ್ತಾಳಲ್ಲ ಅಥವಾ ಬೈತಾ ಇರ್ತಾಳಲ್ಲ ಪವಿತ್ರ ಗೌಡ, ಆಗ ಎಲ್ಲರ ಪಿತ್ತ ಕೂಡ ನೆತ್ತಿಗೆ ಇರುತ್ತೆ, ಕುದಿತಾ ಇರುತ್ತೆ. ಆಗ ದರ್ಶನ್ ಹೆಂಡತಿ ಈಕೆ ಅನ್ನೋದನ್ನ ಪವಿತ್ರ ಗೌಡ ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗುತ್ತೆ, ದರ್ಶನ್ ಮಾನಸಿಕವಾಗಿ ಪವಿತ್ರ ಗೌಡಳನ್ನ ಪತ್ನಿ ಅಂತಾನೆ ಭಾವಿಸಿದ್ದ ಅನ್ನೋದು. ಬಟ್ ಪೊಲೀಸರ ಎದುರುಗಡೆ ನಾವು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದೇವೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಅನ್ನುವಂಥದ್ದು. ಒಟ್ಟಲ್ಲಿ ಈ ಪ್ರಕರಣ ಈಗ ಮತ್ತೊಂದು ದಿಕ್ಕಿನತ್ತ ಸಾಗ್ತಾ ಇದೆ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿ ಇದು. ಈ ಪ್ರಕರಣದಲ್ಲಿ ಇಲ್ಲಿ ಸಾಕಷ್ಟು ಆಯಾಮಗಳನ್ನ ಪಡಿತಾ ಇದೆ ಅನ್ನೋದಕ್ಕೂ ಕೂಡ ಸಾಕ್ಷಿ ಇದು. ವಿಜಯಲಕ್ಷ್ಮಿ ಈ ಮಾತುಗಳ ಬಗ್ಗೆ ಅಥವಾ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಈ ಅಂಶಗಳನ್ನ ಗಮನಿಸಿದ ಮೇಲೆ ಏನಂತ ಹೇಳಿ ರಿಯಾಕ್ಟ್ ಮಾಡ್ತಾರೆ, ಕಾದು ನೋಡ್ಬೇಕು. ನಿಮ್ಗೇನ್ ಅನ್ಸುತ್ತೆ ಸ್ನೇಹಿತರೆ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.